ದೊಡ್ಡ ಡ್ರಾಮಾ ಆರ್ಟಿಸ್ಟು ಗಂಡ ಹೆಂಡತಿ ಇಬ್ಬರು. ಯಾವಳು ಮೇಡಮ್ ಇಬ್ಬರು ಸೇರ್ಕೊಂಡು ಅವತ್ತು ಬಂದು ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ನನಗೆ ಅವತ್ತು ಹೊಡೆಯೋಕ್ಕೆ ಬಂದಿದ್ದಾರೆ. ನಾನು ಆರೋಪ ಏನು ಮಾಡಿದ್ದೀನಿ ಅದು ಪ್ರತಿಯೊಂದು ಸತ್ಯ. ಅವಳು ಸರಿ ಇಲ್ಲ. ಅವಳು ಗಂಡ ನೀವೇನಾದರೂ ಮಾಡಿರಿ ಹೊರಗಡೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಿಂತಿರೋಳು. ಅವಳು ಪ್ರೂಫ್ ಇಲ್ದಿರೋದು ಏನೂ ಕೂಡ ನಾನು ಮಾತಾಡ್ತಾ ಇಲ್ಲ. ಹೆಂಡತಿ ಅಂತ ಒಪ್ಕೊಂಡ್ರೆ ಯಾವ ಕೇಸು ಆಗಲ್ಲ. ಹೆಂಡತಿ ಏನು ಬೇಕಾದ್ರೂ ಮಾಡ್ಬೋದು. ಅಭಾಷಣ ಅದೆಲ್ಲ ಕೌಂಟಿಗೆ ಬರಲ್ಲ. ಹೆಂಡತಿ ಮುಂದೆ ನಾಯಿ ಹೊಡೆದಂಗೆ ಹೊಡಿತಾನೆ. ಯಾಕೆಂದರೆ ಹೆಂಡತಿ ಸಪೋರ್ಟ್ ಸಿಕ್ಬಿಡ್ತಲ್ಲ ಅವನಿಗೆ. ತಲೆಗೆಲ್ಲ ತುಂಬ ಹೊಡೆದು ಅವಳು ಅಷ್ಟೇ ಕೆಟ್ಟಾಗೆಲ್ಲ ಮಾತಾಡಿ ನೀನು ಹೋಗೋಕೆ ಕೂಡ್ದು ಅವತ್ತು ಅವರು ನಿನ್ನ ಸ್ಟೇಟ್ಮೆಂಟ್ ಮೆಟ್ಲ ಹತ್ತ ಕೂಡ್ದು ಹಂಗೆ ಹಿಂಗೆ ಅಂತೆಲ್ಲ ಆವಾಜ್ ಹಾಕಿದ್ದಾರೆ. ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನನ್ನ ಸಾಕ್ಷಿನ ನಾನು ಪ್ರೂವ್ ಮಾಡ್ತೀನಿ. ನಾನೇನು ಅಂತ ಪ್ರೂವ್ ಮಾಡ್ತೀನಿ. ನಿಮ್ಮಿಬ್ಬರ ಮಧ್ಯೆ ಆ್ಯಕ್ಚುಲಿ ಏನಿತ್ತು, ಏನು ಯಾವ ರೀತಿ ಇದು ಅಂದರೆ ಸ್ಟಾರ್ಟ್ ಆಗಿದ್ದು ಹೇಗೆ, ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಹೇಗಿತ್ತು? ಸೊ ಈಗ ಇಷ್ಟೆಲ್ಲ ಗಲಾಟೆ ಆಗ್ತಿದೆ ಅಂತಂದರೆ ಈ ಹಿಂದೆ ಕೂಡ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿರ್ತೀರಿ ಅಥವಾ ಏನೋ ಒಂದು ನಡೆದಿರುತ್ತೆ. ಸೊ ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ ಈ ಹಂತಕ್ಕೆ ತಲುಪ್ತು? ಅವ್ರ ಹೆಂಡತಿಗೆ ಈ ವಿಚಾರ ಗೊತ್ತಿರಲಿಲ್ವಾ ಹೇಗೆ? ಮೇಡಮ್ ದೊಡ್ಡ ನಾಟಕ ಆಡ್ತಿದ್ದಾಳೆ ಅವಳ ಹೆಂಡತಿ. ಅಪ್ಪ ದೊಡ್ಡ ಡ್ರಾಮಾ ಆರ್ಟಿಸ್ಟು ಗಂಡ ಹೆಂಡತಿ ಇಬ್ಬರು. ನಾನೇ ಸ್ವತಃ ಫೋನ್ ಮಾಡಿ ಹೇಳಿದ್ದೀನಿ ಮೇಡಮ್. ಅದು ವಿತ್ ರೆಕಾರ್ಡ್ಸು ಇದೆ ಮೇಡಮ್ ನನ್ನ ಹತ್ರ. ಏನೂ ಗೊತ್ತೇ ಇಲ್ಲ ನನಗೆ. ಸುಳ್ಳು ಹೇಳ್ತಿದ್ದಾರೆ. ನನ್ನ ಗಂಡ ಅಂಥವ್ರಲ್ಲ ನಂಬ್ತೀನಿ. ಯಾವಳು ಮೇಡಮ್ ಇಬ್ಬರು ಸೇರ್ಕೊಂಡು ಅವತ್ತು ಬಂದು ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ನನಗೆ ಅವತ್ತು ಹೊಡೆಯೋಕ್ಕೆ ಬಂದಿದ್ದಾರೆ ಕಾರಲ್ಲಿ ಕೂತ್ಕೊಂಡು. ಅವರು ಕಂಪ್ಲೇಂಟ್ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಆನ್ಲೈನಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಪೊಲೀಸವರು ಕೂಡ ಇಲ್ಲಿಗೆ ಬಂದಿದ್ದರು. ಅದೆಲ್ಲ ವಿತ್ ರೆಕಾರ್ಡ್ಸ್ ಇದೆ ಮೇಡಮ್. ಸುಮ್ಮನೆ ತನಿಖೆ ಅಂತ ಆಗಲ್ಲ. ನಾನು ಆರೋಪ ಏನು ಮಾಡಿದ್ದೀನಿ ಅದು ಪ್ರತಿಯೊಂದು ಸತ್ಯ. ಅವಳು ಸರಿ ಇಲ್ಲ. ಅವಳು ಗಂಡ ನೀವೇನಾದರೂ ಮಾಡಿರಿ ಹೊರಗಡೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಿಂತಿರೋಳು. ಅವಳಿಂದ ಇವತ್ತು ನನ್ನ ಜೀವನ ಹಾಳಾಗೋಗಿದೆ. ಅವಳು ನೆಟ್ಟಗಿದ್ದಿದ್ರೆ ಇವತ್ತು ನನ್ನ ಜೀವನ ಹಾಳಾಗ್ತಿರ್ಲಿಲ್ಲ ಮೇಡಮ್. ಯಾವನ್ ಗಂಡಂಗೆ ಹೇಳ್ತಾನೆ ನೀವೇನಾದರೂ ಮಾಡ್ಕೊಡ್ರಿ ಹೊರಗಡೆ ನನ್ನ ಮನೇಲಿ ಚೆನ್ನಾಗಿದ್ದರೆ ಸಾಕು ಅಂತ ಅಂದ್ಬಿಟ್ಟು ಯಾವನ್ ಹೇಳ್ತಾನೆ? ಅವ್ನು ಹೇಳಿರೋದು ನನ್ನ ಹತ್ರ ಇದೆ ಪ್ರೂಫು. ಹೇಳಿದ್ದಾರೆ. ನನ್ನ ಹತ್ರ ಪ್ರೂಫ್ ಇದೆ ಮೇಡಮ್. ವಿತ್ ಪ್ರೂಫ್ ಇಲ್ಲದೆ ನನ್ನ ಪ್ರೂಫ್ ಇಲ್ದಿರೋದು ಏನೂ ಕೂಡ ನಾನು ಮಾತಾಡ್ತಾ ಇಲ್ಲ. ಪ್ರೂಫ್ ಇರೋಂಥದ್ದು ಮಾತ್ರ ಮಾತಾಡ್ತಾ ಇದ್ದೀನಿ. ಮಡೆನೂರು ಮನು ಮತ್ತು ಅವರ ಹೆಂಡತಿ ನಿಮ್ಮ ಮೇಲೆ ಹೊಡೆಯೋದಕ್ಕೆ ಬಂದರು ಅಂತ ಯಾವ ಸಂದರ್ಭದಲ್ಲಿ, ಯಾಕೆ ನಿಮ್ಮ ಮೇಲೆ ಕೈ ಮಾಡೋಕ್ಕೆ ಬಂದಿದ್ದವ್ರು ಇಬ್ಬರು ಸೇರಿಕೊಂಡು ಅಂತ? ಮೇಡಮ್ ಏಪ್ರಿಲ್ 18ನೇ ತಾರೀಕು ನೈಟು ನಾನು ಅವತ್ತೇ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾ ಇದ್ದೆ. ಅವತ್ತು ತಡೆದು ಬಂದು ಒಂದು ರೆಕಾರ್ಡು ವೈರಲ್ ಆಗಿರುತ್ತೆ. ನಾನು ಹೇಳಿದ್ದೀನಿ ಇವಳು ನನ್ನ ಹೆಂಡತಿ ಹೌದು. ಯಾಕೆಂದರೆ ಅವನು ಒಂದು ಮಾತು ಹೇಳ್ದೆ ನನಗೆ, ಶಿಕ್ಷೆ ಆಗುತ್ತೆ ಅಲ್ವಾ, ಬೇಡ ಬಿಡು, ನಾನು ಹಿಂಗೆ ಅವತ್ತು ತಾಳಿ ಕಟ್ಟಿದ್ದೀನಲ್ವಾ, ಹೆಂಡತಿ ಅಂತ ಒಪ್ಕೊಂಡ್ಬಿಡ್ತೀನಿ. ಹೆಂಡತಿ ಅಂತ ಒಪ್ಕೊಂಡ್ರೆ ಯಾವ ಕೇಸು ಆಗಲ್ಲ. ಹೆಂಡತಿ ಏನು ಬೇಕಾದ್ರೂ ಮಾಡ್ಬೋದು. ಅಭಾಷಣ ಅದೆಲ್ಲ ಕೌಂಟಿಗೆ ಬರಲ್ಲ. ನಾನು ಒಪ್ಕೊಂಡ್ಬಿಡ್ತೀನಿ. ನನ್ನ ನಾವಿಬ್ಬರು ಗಂಡ ಹೆಂಡತಿ ಬಾರೆ ಹೋಗೋಣ ಅಂತ ಅಂದ್ಬಿಟ್ಟು ಅವತ್ತು ನಮ್ಮ ಅಣ್ಣ ನಮ್ಮ ಫ್ರೆಂಡ್ ಎಲ್ಲ ಬಂದಾಗ ದೊಡ್ಡ ಜಗಳಗಳಾಗುತ್ತೆ ಮನೆಯಲ್ಲಿ. ಇವಳು ನನ್ನ ಹೆಂಡತಿ ನೀವು ಯಾರೂ ಅಡ್ಡ ಬರೋ ಆಗಿಲ್ಲ ಅಂತ ಅಂದ್ಬಿಟ್ಟು ಕೈ ಹಿಡಿದು ದರ ಅಂತ ಹೇಳ್ಕೊಂಡು ಕಾರಲ್ಲಿ ಕೂರಿಸ್ಕೋತಾನೆ. ಕಾರಲ್ಲಿ ಕೂರಿಸ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾನೆ. ಬೇಕಾದರೆ ನೀವು ಒಂದು ಗೂಗಲ್ ಮಾಡಿ ಅವ್ನ ಕಾರು ಎಲ್ಲಿದೆ ಅದನ್ನು ಸರ್ಚ್ ಮಾಡ್ಕೋಬೋದು. ಅವತ್ತು ಎಲ್ಲೆಲ್ಲಿ ಹೋಗಿರುತ್ತೆ ಕಾರು ಅಂತ. ಅವ್ರ ಮನೆ ಹತ್ರ ಹೋಗಿ ಹೆಂಡತಿನ ಹತ್ತಿಸ್ಕೋತಾನೆ. ಹೆಂಡತಿ ಮುಂದೆ ನಾಯಿ ಹೊಡೆದಂಗೆ ಹೊಡಿತಾನೆ. ಯಾಕೆಂದರೆ ಹೆಂಡತಿ ಸಪೋರ್ಟ್ ಸಿಕ್ಬಿಡ್ತಲ್ಲ ಅವನಿಗೆ. ಇದನ್ನೆಲ್ಲ ಯಾರು ಕೇಳ್ತಾರೆ? ಹೆಂಡತಿ ಮುಂದೆ ಚೆನ್ನಾಗಿ ಹೊಡೆದಿದ್ದಾನೆ ನನಗೆ. ತಲೆಗೆಲ್ಲ ತುಂಬ ಹೊಡೆದು ಅವಳು ಅಷ್ಟೇ ಕೆಟ್ಟಾಗೆಲ್ಲ ಮಾತಾಡಿ ನೀನು ಹೋಗೋಕೆ ಕೂಡ್ದು ಅವತ್ತು ಅವರು ನಿನ್ನ ಸ್ಟೇಟ್ಮೆಂಟ್ ಮೆಟ್ಲ ಹತ್ತ ಕೂಡ್ದು ಹಂಗೆ ಹಿಂಗೆ ಅಂತೆಲ್ಲ ಆವಾಜ್ ಹಾಕಿದ್ದಾರೆ. ಆಮೇಲೆ ನಾನು ಆ ಒಂದು ಹೊಡೆಯೋ ಟೈಮಲ್ಲಿ ನಾನು ಒಂದು ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ಅದು ಕೂಡ ರೆಕಾರ್ಡ್ ಇದೆ. ನನಗಿಲ್ಲಿ ಹೊಡಿತಿದ್ದಾರೆ ಬಾ ಅಂತ ನನ್ನ ಫ್ರೆಂಡ್ನ ಕರೆದಿರೋದು ರೆಕಾರ್ಡ್ ಇದೆ. ಅದು ರೆಕಾರ್ಡ್ ಕೇಳಿಸ್ಕೊಂಡು ಇಮಿಡಿಯೇಟ್ ಪೊಲೀಸ್ ಕಂಪ್ಲೇಂಟ್ ಆಗಿರೋ ಒಂದು ಟೈಮಿಂಗ್ಸ್ ಇದೆ. ಅದೆಲ್ಲನೂ ಇದೆ ಮೇಡಮ್. ನನಗೆ ಎಷ್ಟು ಮಟ್ಟಿಗೆ ದೌರ್ಜನ್ಯ ಮಾಡಿದ್ದಾರೆ ಅವ್ರುಗಳು ಅದೆಲ್ಲದಕ್ಕೂ ವಿತ್ ಪ್ರೂಫ್ ನನ್ನ ಹತ್ರ ಇದೆ. ನಾನು ಸಬ್ಮಿಟ್ ಮಾಡ್ತೀನಿ, ತೋರಿಸ್ತೀನಿ. ಏನು ಸತ್ಯ ಇದೆ ಆ ಸತ್ಯಗಳನ್ನೆಲ್ಲನೂ ನಾನು ತೋರಿಸ್ತೀನಿ. ಯಾವ ಹೆಂಡ್ತಿನೂ ಸರಿಯಾಗಿ ಮನೇಲಿ ಇದ್ದಿದ್ರೆ ಈ ಥರ ಗಂಡಂದ್ರು ಬಂದು ಬೀದಿಗೆ ಈ ಥರ ಇನ್ನೊಂದ್ರ ಮನೆ ಹಾಳಾಗ್ತಿರ್ಲಿಲ್ಲ. ಅವಳು ಸರಿ ಇದ್ದಿದ್ರೆ, ಅವಳು ನೆಟ್ಟಗಿದ್ದಿದ್ರೆ ಇವತ್ತು ನನ್ನ ಜೀವನ ಹಾಳಾಗ್ತಿರ್ಲಿಲ್ಲ. ಸರಿ ಇಷ್ಟೆಲ್ಲ ವಿಷಯ ಗೊತ್ತಾಯ್ತಲ್ಲ. ಅಯ್ಯೋ ನನ್ನ ಗಂಡನ ಮೇಲೆ ನಂಗೆ ನಂಬಿಕೆ ಇದೆ. ಏನದು ಅರ್ಥ? ತುಂಬ ಜನ ಜೊತೆ ಅವನು ಆ ಥರ ಚಾಟ್ ಮಾಡಿದ್ದಾನೆ ಮತ್ತು ತುಂಬ ಜನಕ್ಕೆ ಆ ಥರ ಹೇಳಿದ್ದಾನೆ. ವಿತ್ ಪ್ರೂಫ್ ನನ್ನ ಹತ್ರ ಇದೆ. ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ ಅದನ್ನು. ಯಾರ್ಯಾರಿಗೆ ಹೇಳಿದ್ದಾನೆ ಏನೇನಿಲ್ಲ. ಇಷ್ಟು ನಿಖರವಾಗಿ ನನ್ನ ಹತ್ರ ಸಾಕ್ಷಿ ಇಲ್ಲ ಅಂತ ಅಂದರೆ ನಾನು ಇಷ್ಟೊಂದು ಗಟ್ಟಿಯಾಗಿ ನಿಲ್ಲಲ್ಲ ಮೇಡಮ್. ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನನ್ನ ಸಾಕ್ಷಿನ ನಾನು ಪ್ರೂವ್ ಮಾಡ್ತೀನಿ. ನಾನೇನು ಅಂತ ಪ್ರೂವ್ ಮಾಡ್ತೀನಿ ಅಷ್ಟೇ.